ಸುಂದರವಾದ ಚೆಲುವಿನ ಚಿತ್ತಾರ, ಹಕ್ಕಿಗಳ ಚಿಲಿಪಿಲಿ ಇಂಚರ, ಶುಭೋದಯಕ್ಕೆ ಸುಂದರ ಅಲಂಕಾರ, ನಿಮ್ಮೆಲ್ಲರಿಗೂ ನನ್ನ ಮುಂಜಾನೆಯ ನಮಸ್ಕಾರ. ಕರ್ಮನ್ನೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ. ಕರ್ಮ ಯಾರನ್ನೂ ಬಿಡೋದಿಲ್ಲ. ನನಗೆ ನಿನ್ನೆ ನಡೆದಿರ್ತಕ್ಕಂಥ ಬೆಳವಣಿಗೆಯಿಂದ ನನ್ನದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ನಿಮ್ಮ ಮುಂದೆ ಇಡ್ತೀನಿ. ನಾನು ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ಗೆ ವೋಟ್ ಮಾಡಿರ್ತಕ್ಕಂಥ ವ್ಯಕ್ತಿ. ಆದರೆ ಸಬ್ಜನ್ಯ ಅಂತಕ್ಕಂಥ ವಿಷಯದಲ್ಲಾಗಿರ್ಬೋದು ಅಥವಾ ಈ ಬುರ್ಡೆ ಕೇಸ್ ಅಂತಕ್ಕಂಥ ವಿಷಯದಲ್ಲಾಗಿರ್ಬೋದು ಯಾವುದೇ ರೀತಿಯಾಗಿರ್ತಕ್ಕಂಥ ಪಕ್ಷಗಳನ್ನು ಮಧ್ಯಕ್ಕೆ ತರ್ತಕ್ಕಂಥ ಕೆಲಸವನ್ನು ಯಾವತ್ತೂ ಮಾಡಲಿಲ್ಲ, ಮಾಡೋದು ಕೂಡ ಇಲ್ಲ. ಆದರೆ ನಿನ್ನೆ ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರರವರು ಇಲ್ಲಿವರೆಗೂ ಗೊತ್ತಿಲ್ಲ ಸ್ವಾಮಿ ಇದ್ರವರು ಅವ್ರ ಬಗ್ಗೆ ನಿನ್ನೆ ಅವರು ಸದನದಲ್ಲಿ ಮಾತಾಡ್ತಿರ್ಬೇಕಾದ್ರೆ, ಸಂಪೂರ್ಣವಾಗಿ ಅವರ ಭಾಷಣವನ್ನು ಕೇಳ್ತಿರ್ಬೇಕಾದ್ರೆ ನನಗೆಲ್ಲೋ ಒಂದು ಕಡೆ ಮೆಟ್ಟು ತೊಗೊಂಡು ಹೊಡೆದಂಗೆ ಆಯ್ತು ನನಗೆ. ಯಾಕಂದ್ರೆ ನಾನು ಸುಮಾರು ಸರಿ ಅಂತಿದ್ದೆ ಅವರಿಗೆ ಎಲ್ಲ ಕಡೆ, ಇವ್ರು ಗೊತ್ತಿಲ್ಲ ಸ್ವಾಮಿ, ಯಾವುದೇ ಪ್ರಕರಣ ಆಗಲಿ, ಅಲ್ಲಿ ATM ಕಳ್ತನ ಆಯಿತು, ಒಂದು ಮರ್ಡರ್ ಆಯಿತು, ದುಡ್ಡು ತೊಗೊಂಡು ಹೊಂಟಿದ್ರು ಬೇರೆ ರಾಜ್ಯದವರು, ಆ ಟೈಮ್ನಾಗೂ ಇಲ್ಲ ನಂಗೆ ಗೊತ್ತಿಲ್ಲ, ಬಂದಿರತಕ್ಕಂಥ ಇನ್ನೂ ಮಾಹಿತಿ ಬಂದಿಲ್ಲ, ನನಗೆ ಗೊತ್ತಿಲ್ಲ, ಸೊ ಗೊತ್ತಿಲ್ಲ ಸ್ವಾಮಿ ಅಂತಿದ್ದೆ. ಆದರೆ ನಿನ್ನೆ ಏನಪ್ಪ ಅಂದ್ರೆ ಅದು ಒಂಥರ ಮೆಟ್ಟಿಗೆ ಹೇಲು ಹಚ್ಚಿ ಬಡ್ದಂಗೆ ಆಯ್ತು ನನಗೂ. ಯಾಕಂದ್ರೆ ಹುಲಿ ಶಾಂತ ಇತ್ತು ಅಂದ್ರೆ ಗರ್ಜನೆ ಮಾಡೋದು ಯಾವತ್ತೂ ಕೂಡ ಮರ್ತಿರಂಗಿಲ್ಲದು. ಸೊ ಯಾವಾಗ ಮಾಡಬೇಕಲ್ಲ ಅವಾಗ ಕರೆಕ್ಟಾಗಿ ಗೂಂಟ ಬಿಡುವಂಥ ಒಂದು ಕೌಶಲ್ಯವನ್ನು ಯಾರು ಬೆಳೆಸ್ಕೊಂಡಿದ್ದಾರೆ ಅಂದರೆ ಡಾಕ್ಟರ್ ಪರಮೇಶ್ವರರವರು, ಗೃಹ ಸಚಿವರು. ಅವರಿಗೆ ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದ್ರೆ ಅವ್ರು ನಿನ್ನೆ ಭಾಷಣ ಮಾಡ್ತಿರ್ಬೇಕಾದ್ರೆ BJP ಅವ್ರ ಮುಖ ಹೆಂಗಾಗಿತ್ತಪ್ಪ ಅಂದ್ರೆ ವಿಶೇಷವಾಗಿ ಆರ್ ಅಶೋಕ್, ವಿಶ್ವನಾಥ್ ಆಗಿರ್ಬೋದು, ಸುನೀಲ್ ಕುಮಾರ್, ಇನ್ನೂ ಕೆಲವೊಂದಿಷ್ಟು ಶಾಸಕರ ಮುಖ ಹೆಂಗಾಗಿತ್ತಪ್ಪ ಅಂದ್ರೆ ಒಂಥರ ಬೇರೆ ಆಗಿತ್ತು ಅವ್ರು. ಆ ಟೈಮ್ನಾಗ ನನಗೊಂದು ಹಾಡು ನೆನಪಾಗತೈತಿ. ಏನಪ್ಪ ಅಂದ್ರೆ ಪರಮೇಶ್ವರ್ ಅವ್ರದ್ದು, ಹತ್ತ ಬಾರ ಹೀರೋ ಹೊಂಡ ತೋರಿಸ್ತೀನ ಇಂಗ್ಲೆಂಡ, ಹತ್ತ ಬಾರ ಹೀರೋ ಹೊಂಡ ತೋರಿಸ್ತೀನ ಇಂಗ್ಲೆಂಡ, ನೀ ಅದಿಯ ಬಾಳವಾಂಡ ನಾನಂತೂ ಜಗದ ಮಂಡ, ನೀ ಅದಿಯ ಬಾಳವಾಂಡ ನಾನಂತೂ ಜಗದ ಮಂಡ. ಅಂದ್ರೆ ನಿನ್ನೆ BJP ಏನು ಕೆಲವೊಂದಿಷ್ಟು ಶಾಸಕರದಾರಲ್ಲ ಅವ್ರಿಗೆ ತಗೊಂಡು ಹೊಡೆದಂಗಾಗೈತೆ ನಿನ್ನೆ ಪರಮೇಶ್ವರ್ ಅವರ ಭಾಷಣವನ್ನು ಕೇಳಿ. ಆದರೆ ಒಂದೇನು ಹೇಳ್ತೀನಪ್ಪ ಅಂದ್ರೆ, ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ BJP ಅವರು ಏನಾದರೂ ನಮ್ಮ ಪಕ್ಷ ಆಡಳಿತಕ್ಕೆ ಬರ್ತೈತೆ ಅಂತಕ್ಕಂಥದ್ದು ಏನಾದರೂ ಆಶಾಭಾವನೆಯನ್ನು ಇಟ್ಕೊಂಡಿದ್ರೆ ಇಡೀ ಕರ್ನಾಟಕದ ಜನತೆ ನಿಮ್ಮ ನಡೆಯನ್ನು ನೋಡ್ತಾ ಇದ್ದ, ಇಡೀ ಕರ್ನಾಟಕದ ಜನತೆ ನೋಡ್ತಾ ಇದ್ದ. ಪಾಪ ತಿಮ್ಮರೊಡ್ಡಿ ಸಿದ್ದರಾಮಯ್ಯನವರು 24 ಕೊಲೆಗಳನ್ನು ಮಾಡಿದಾರೆ ತಂದು ಹೇಳಿ ಎಡಿಟಿಂಗ್ ಪೇಸ್ಟ್ ಮಾಡಿ ಅಲ್ಲಿ ಸದನದಾಗ ತಂದು ತೋರಿಸ್ತಾರೆ. ಅಂದ್ರೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಅಂತಕ್ಕಂಥದ್ದು ಏನಾದರೂ ಅದ ನಿಮ್ಗೆ? ಅಲ್ಲಿ ನಿಮ್ಮ ಪಕ್ಕದಲ್ಲಿ ಕೂತಿದಾನಲ್ಲ, ದುಶ್ಮನ್ ಕಹಾ ಹೇ ಅಂದ್ರೆ ಬಗಲ್ ಮೇಹೆ ಅಂತಾರೆ ಗೊತ್ತಿಲ್ಲ, ಅಲ್ಲಿ ನಿಮ್ಮ ಪಕ್ಕದಲ್ಲೇ ಪೂಂಜಾ ಕೂತಾನಲ್ಲ ಶಾಸಕ, ಅವನು ಮಾಡಿರ್ತಕ್ಕಂಥ ರಾಡಿ ಇದು. ಪಾಪ ತಿಮ್ಮರೊಡ್ಡಿ ಮೇಲೆ ಹಾಕಿ ಅರೆಸ್ಟ್ ಮಾಡ್ರಿ ಅಂತ ಹೇಳ್ತಾರಲ್ಲ, ನಿಮಗೆ ನಾಚಿಕೆ ಅನ್ನೋದು ಐತೋ ಇಲ್ಲ ನಿಮಗೆ? ಪ್ರತಿಯೊಂದರ ಮೇಲೆ ತನಿಖೆ ಮಾಡೋದು, ಪ್ರತಿಯೊಂದರ ಮೇಲೆ ನೋಟಿಸ್ ಕಳಿಸೋದು, ಪ್ರತಿಯೊಬ್ಬರಿಗೆ ಬೆದರಿಕೆ ಹಾಕೋದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳು ಪ್ರಶ್ನೆ ಮಾಡಕ್ಕೆ ಹೋದರೆ ಪ್ರಜೆಗಳ ಬಾಯನ್ನು ಮುಚ್ಚಿಸ್ತೀರಿ ನೀವು. ಆದರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಒಂದು ಸೆಲ್ಯೂಟ್ ಹೊಡಿಬೇಕು. ನಾನು ಹುಟ್ಟಿದಾಗಿಂದ ಏನಪ್ಪ ಅಂದ್ರೆ ಕಾಂಗ್ರೆಸ್ಗೆ ವೋಟ್ ಮಾಡಿರ್ತಕ್ಕಂಥ ವ್ಯಕ್ತಿ. ಆದರೆ ಇವತ್ತು ಮಾತ್ರ ಹೊಟ್ಟೆ ತುಂಬ ಹೋಯ್ತು ನನಗೆ. ಯಾಕಂದ್ರೆ ಪರಮೇಶ್ವರ್ ಅವ್ರು ಹೇಳಿದರು, ಏನು ಹೇಳ್ತಾರೆ, ತನಿಖೆ ಆಗಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ, ಒಂದಲ್ಲ 50 ಗುಂಡಿ ತೋಡಲಿ, ಅದು ನಮ್ಮ ಕೈಯಾಗಿಲ್ಲ, SITಗೆ ಸಂಪೂರ್ಣವಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೇವೆ ಅಂತ ಹೇಳಿದರು. ಆದರೆ ಅಲ್ಲಿ ಕೂತಿರ್ತಕ್ಕಂಥ ಕೆಲವೊಂದಿಷ್ಟು BJP ಶಾಸಕರು ಏನು ಮಾಡ್ತಾರೆ ಅಂದ್ರೆ, ಸರ್ಕಾರ ವೈಫಲ್ಯ ಆಗ್ಯದ, ಸರ್ಕಾರದ ವೈಫಲ್ಯ ಇದು, ಸರ್ಕಾರ ಧರ್ಮಸ್ಥಳದಾಗ ಎನ್ಸದ, ಸರ್ಕಾರ ಮಂಜುನಾಥನಾಗ ಎನ್ಸದ. ನೋ, ಸರ್ಕಾರ ಮಂಜುನಾಥನಾಗ ಇಲ್ಲ. ತನಿಖೆ ಆಗಲಿ ಅಂತ ಹೇಳ್ತಾರೆ, ಸತ್ಯಾಸತ್ಯತೆ ಹೊರಗಡೆ ಬರಲಿ, ಜನರಿಗೆ ಗೊತ್ತಾಗಲಿ. ಮಂಜುನಾಥ ತನ್ನ ಕಳಂಕವನ್ನು ತಾನೇ ತೊಳ್ಕೊಳ್ಳಿ ಅಂತ ಹೇಳ್ತಾರೆ ಅವರು. ಲಕ್ಷಾಂತರ ಭಕ್ತರದಾರ. ಆದರೆ ಇವರು ಧರ್ಮದ ಹೆಸರಿನಲ್ಲಿ, ನನ್ನ ಮಂಜುನಾಥನ ಹೆಸರಿನಲ್ಲಿ ಯಾವುದೋ ಒಬ್ಬ ವ್ಯಕ್ತಿಯನ್ನು ಪ್ರೊಟೆಕ್ಷನ್ ಮಾಡೋದಕ್ಕೆ ಹೋಗಿ ಇಡೀ ಕರ್ನಾಟಕ ರಾಜ್ಯದ ಮುಂದೆ ಎಲೆ ಅಡಿಕಿತ್ತಿಂದ ಥೂ 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 ತಂದ ಉಗುಳ್ಸ್ಕೊಳ್ಳೋ ಅಂಥ ಪರಿಸ್ಥಿತಿಗೆ ಬಂದ್ರಲ್ಲ ಮಿಸ್ಟರ್ ಆರ್ ಅಶೋಕ್, ಸಿ ಟಿ ರವಿ, ವಿಶ್ವನಾಥ್,
ಆ್ಯಂಡ್ ಸುನಿಲ್ ಕುಮಾರ್ ಮತ್ತು ಇನ್ನುಳಿದ ಕೆಲವೊಂದಿಷ್ಟು BJP ಶಾಸಕರೇ. ಆದರೆ ಈ ಸಂದರ್ಭದಲ್ಲಿ ನನಗೆ ಯಾರು ನೆನಪರಾಯ್ತು ಅಂದ್ರೆ ಶೋಭಾ ಅಕ್ಕ ನೆನಪರಾಗದತ್ತೆ. ಶೋಭಾ ಅಕ್ಕ, ವೇರ್ ಈಸ್ ಶೋಭಾ ಅಕ್ಕ? ಅವರು ಕೂಡ ಒಂದು ಹೆಣ್ಣು. ಇಲ್ಲಿ ಅನೇಕ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ನಡೆದದ, ಸೌಜನ್ಯ ಪ್ರಕರಣ ಆಗ್ಯದ. ಕೇಂದ್ರದಲ್ಲಿ ಏನು ಮಾಡ್ತಾ ಇದ್ದಾರೆ ಇವರು? ನಮ್ಮ ಶೋಭಾ ಅಕ್ಕ ಅವರು ಯಾವುದೇ ಕಾರಣಕ್ಕೂ ಎಲ್ಲೂ ಮುಖಾನ ತೋರಿಸೋದಿಲ್ಲ ಅವರು. ಬಿಕಾಸ್ ನಾನು ಒಂದು ಹೆಣ್ಣಾಗಿ ಏನಾದರೂ ಇದ್ರ ಅಗೇನ್ಸ್ಟ್ ಮಾತಾಡಿದಂದ್ರೆ ಮುಂದಿನ ಚುನಾವಣೆಯಲ್ಲಿ ನನ್ನನ್ನು ಏನು ಮಾಡ್ತಾರೆ ಅಂದರೆ ಮ್ಯಾಗಿಂದ ಕೆಳಗೆ ಲಗ ಒಗಿಸ್ಬಿಡ್ತಾರೆ. ಶೋಭಾ ಅಕ್ಕ ಅವರೇ, ಕನ್ನಡ ನಿಮ್ಗೆ ಅರ್ಥ ಆಗ್ತದಲ್ಲ? ಬಂದು ಬಿಡ್ರಿ, ನೋಡೋಣ ನೀವು ಯಾರ ಪರವಾಗಿ ಮಾತಾಡ್ತೀರಿ ಅಂತಕ್ಕಂಥದ್ದು ಗೊತ್ತಾಗಲಿ ಕರ್ನಾಟಕದ ಜನತೆಗೆ. ಇಲ್ಲಿ ನಿಮ್ಮವ್ರು ಕೂತಿದ್ದಾರೆ, ಶಾಸಕರು ಕೂತಿದಾರ, ಅನ್ನ ತಿನ್ನೋ ಬಾಯಿಲಿ ಹೊಲಸು ತಿನ್ನಕದಾರ. ಬರ್ರಿ ನೀವು, ಅಥವಾ ಜಾಯ್ನ್ ಆಗ್ರಿ, ಅನ್ನಾರ ತಿನ್ನಬರ್ರಿ, ಇಲ್ಲ ಹೊಲಸರು ತಿನ್ನಬರ್ರಿ. ಹೆಣ್ಣು ಮಕ್ಕಳಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬರ್ರಿ. ಆದ್ರೆ ನನಗೆ ಒಂದೇನು ನೆನಪಿಗೆ ಬರ್ತದೆ ಅಂದರೆ, ಮಹಾಭಾರತದಲ್ಲಿ ಕೌರವರು ಎಷ್ಟು ಅನ್ಯಾಯವನ್ನು ಮಾಡಿದರು, ಅಧರ್ಮವಾಗಿ ನಡ್ಕೊಂಡ್ರು. ಧರ್ಮದ ಪರವಾಗಿರ್ತಕ್ಕಂಥ ಪಾಂಡವರಿಗೆ ವನವಾಸ ಆಯಿತು. ಆದರೂ ಕೂಡ ಕೊನೆಗೆ ಜಯ ಸಿಕ್ಕಿದ್ದು ಯಾರಿಗಪ್ಪ ಅಂದ್ರೆ ಪಾಂಡವರಿಗೆ ಸಿಕ್ಕಿದ್ದು. ಇಲ್ಲಿಯೂ ಕೂಡ ಏನಪ್ಪ ಅಂದ್ರೆ, ಇಲ್ಲಿ ವೀರೇಂದ್ರ ಹೆಗಡೆ ಆಗಿರಬಹುದು ಅತ್ಯಾಚಾರ ಮಾಡ್ಯ ಅಂತಂದು ಯಾರು ಕೂಡ ಹೇಳ್ತಾ ಇಲ್ಲ. ವೀರೇಂದ್ರ ಹೆಗಡೆ ಅವರ ಮೇಲೆ ಬಂದಿರತಕ್ಕಂಥ ಆಪಾದನೆ ಏನಪ್ಪ ಅಂದ್ರೆ, ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಅಂತಕ್ಕಂಥ ಆರೋಪ ಬಂದದ. ಅವರು ಧರ್ಮಾಧಿಕಾರಿಗಳಾಗಿದ್ದರೆ, ಅವರು ದೇವಮಾನವರೇ ಆಗಿದ್ದರೆ ಅವರ ಕಳಂಕವನ್ನು ತಾವೇ ಖುದ್ದಾಗಿ ಮುಂದೆ ಬಂದು ತೊಳ್ಕೊಳ್ಬೇಕಾಗಿತ್ತು. ಎಲ್ಲಿವರೆಗೂ ಆ ವ್ಯಕ್ತಿ ಮುಂದೆ ಖುದ್ದಾಗಿ ಬಂದು ತೊಳ್ಕೊಳ್ಳೋಂಥ ಪ್ರಯತ್ನ ಮಾಡೋದಿರಲ್ಲ, ಅಲ್ಲಿವರೆಗೂ ಕರ್ನಾಟಕ ಜನತೆ ಮಾತಾಡೋದ. ಆ ಹರ್ಷೇಂದ್ರ ಕುಮಾರ್ ಯೂಟ್ಯೂಬ್ ಚಾನೆಲ್ಗಳ ಮೇಲೆ ಬಂಧನ ಮಾಡೋದಕ್ಕೆ ಹೋಗ್ತಾನ. ಎಷ್ಟೋ ಜನ ಕೂತ್ಕೊಂಡು, ಸದನದಲ್ಲಿನೇ ಕೂತ್ಕೊಂಡು ಯೂಟ್ಯೂಬರ್ಸ್ಗಳು ಅಂತಂದು ಹೇಳ್ತಾರಲ್ಲ. ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡಿದ ಗೊತ್ತದಲ್ಲ. ಆ ಹರ್ಷೇಂದ್ರ ಕುಮಾರ್ ಅವರು 330ಕ್ಕೆ ಮೇಲ್ಪಟ್ಟು ಚಾನೆಲ್ಗಳನ್ನು ಬಂದ್ ಮಾಡೋದಕ್ಕೆ ಹೋದಾಗ ಚಿಮಾರಿ ಹಾಕಿ ಕಳಿಸ್ತಲ್ಲ. ಅದು ಈ ನಮ್ಮ BJP ಶಾಸಕರಿಗೆ, ನಮ್ಮಲ್ಲಪ್ಪ, ನಮ್ದಲ್ಲ, ಅದು ಮೊದಲಿಂದನೂ ಅಲ್ಲ, ಈ BJP ಶಾಸಕರಿಗೆ ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥ ಆದೇಶನೂ ಕೂಡ ಗೊತ್ತಾಗೋದಿಲ್ಲ. BJPಯಲ್ಲಿರ್ತಕ್ಕಂಥ ಪ್ರತಿಶತ 70ರಷ್ಟು ಶಾಸಕರು, ಇವತ್ತಿನ ಶಾಸಕರು ಎಲ್ಲರೂ ಕೂಡ ಬೇಲ್ ಮೇಲೆ ಹೊರಗಡೆ ಅದಾರ. ಎಲ್ಲರ ಮೇಲೆ 10, 15, 20 ಕೇಸುಗಳು ನಡೀತಾ ಇದ್ದಾವೆ. ಇವರನ್ನು ನಾವು ಮೂರ್ಖ ನಾಯಕರನ್ನ ನಾವು ಮೊತ್ತವನ್ನು ಹಾಕಿ ಶೆರೆ ಕೊಡೋದು, 4 ದಿನ ತಿರುಗಾಡಿ ಪ್ರಚಾರ ಮಾಡಿ ಚಿಕನ್ ಮಟನ್ ತಿಂದು ಅಂಗಿ ಹರ್ಕೊಂಡು ಮನ್ಯಾಗ ಹೋಗಿ ಹೆಂತಿನ ಬಡ್ದ ಇಲ್ಲೇ ಓಟ್ ಹಾಕಬೇಕು ನೀ ಅಂತ ಹೇಳಿ ಇವ್ರನ್ನ ಆರಿಸ್ತರ್ತೀವಿ. ಇವ್ರು ನಾಳೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಅಂಬೇಡ್ಕರ್ ಅವರು ಅದಕ್ಕೆ ಒಂದು ಮಾತನ್ನು ಏನು ಹೇಳಿದ್ರು ಅಂದ್ರೆ, ನನ್ನ ಪ್ರಜೆಗಳಿಗೆ ಯಾವಾಗ ಮತದಾನದ ಮೌಲ್ಯ ಗೊತ್ತಾಗ್ತದಲ್ಲ, ನನ್ನ ಪ್ರಜೆಗಳಿಗೆ, ನನ್ನ ಭಾರತೀಯರಿಗೆ ಯಾವಾಗ ಮತದಾನದ ಮೌಲ್ಯ ಗೊತ್ತಾಗ್ತದಲ್ಲ, ಅವತ್ತು ಈ ರಾಜಕೀಯ ನಾಯಕರು ನಿಜವಾದ ಭಿಕ್ಷುಕರಾಗ್ತಾರೆ ಅಂತ ಹೇಳಿದರು. ಆ ಸಮಯ ಭಾಳ ದೂರಿಲ್ಲ. ನನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಅಂಶಗಳು ಕೂಡ ಸುಳ್ಳಾಗೋದಕ್ಕೆ ಅವತ್ತು ಸಾಧ್ಯ ಇಲ್ಲ. ಪ್ರತಿಯೊಬ್ಬರಿಗೆ ಮಾತನಾಡುವ ಆರ್ಟಿಕಲ್ 19ರ ಪ್ರಕಾರ ಮಾತನಾಡುವ ಹಕ್ಕನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ಪ್ರತಿಯೊಬ್ಬರು ಧ್ವನಿ ಎತ್ತಬೇಕು. ಅದು ಸತ್ಯದ ಪರವಾಗಿಯೇ ಇರಬೇಕು, ಧರ್ಮದ ಪರವಾಗಿಯೇ ಇರಬೇಕು. ಮತ್ತೊಮ್ಮೆ ಮಗದೊಮ್ಮೆ ಡಾಕ್ಟರ್ G. ಪರಮೇಶ್ವರ್ ಅವರು ಗೊತ್ತಿಲ್ಲ ಸ್ವಾಮಿ ಅಲ್ಲ, ಎಲ್ಲವೂ ಗೊತ್ತಿದೆ. ಗರ್ಜನೆ ಮಾಡುವ ಸಮಯದಲ್ಲೇನ ಗರ್ಜನೆ ಮಾಡ್ತಾರೆ. ಯಾವಾಗ ಮುಖಕ್ಕೆ ಇದಕ್ಕೆ ಚಪ್ಪಲಕ್ಕೆ ಹೇಳಕ್ಕೆ ಹೊಡಿಬೇಕಲ್ಲ ಅನ್ನೋದು ಕೂಡ ಅವ್ರಿಗೆ ಗೊತ್ತದ. ಇಲ್ಲಿ ಸಿದ್ದರಾಮಯ್ಯನವರಿಗೆ ತುಂಬ ಧನ್ಯವಾದಗಳು. ನಿಮಗೆ ನಾನು ಮತ ಹಾಕಿದ್ದಕ್ಕೂ ಸ್ವಾರ್ಥಕ್ಕಾಯಿತು ಅಂದರೆ, ನಿಮಗಂದ್ರೆ ನಿಮ್ಮ ಪಕ್ಷಕ್ಕೆ ಓಟ್ ಹಾಕಿದ್ದಕ್ಕೂ ಕೂಡ ಸ್ವಾರ್ಥಕ್ಕಾಯಿತು. ಧರ್ಮದ ಪರವಾಗಿ ಯಾವತ್ತೂ ಕೂಡ ಇಲ್ಲ, ಧರ್ಮದ ಪರವಾಗಿನೇ ಯಾವತ್ತೂ ಕೂಡ ಇರ್ತೀರಿ ಅಂತಕ್ಕಂಥ ಆಶಾಭಾವನೆಯಿಂದ ಕೊನೆಗೆ ಒಂದು ಮಾತನ್ನು ಹೇಳ್ತೀನಿ. ಈ ಕಾಂಗ್ರೆಸ್ ಪಕ್ಷ ನಮ್ಮ ಕುವೆಂಪುರವರ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ ಅನ್ನೋ ಸಾಲುಗಳಿಗೆ
ನಿಜವಾದ ಅರ್ಥವನ್ನು ತಂದು ಕೊಟ್ಟದ. ಯಾಕಂದ್ರೆ ಯಾವತ್ತೂ ಕೂಡ ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತಕ್ಕಂಥ ಭೇದ ಭಾವವನ್ನು ಮಾಡಿಲ್ಲ, ಜಗಳವನ್ನು ಮಾಡಿಲ್ಲ. ಆದರೆ ಈ ಒಂದು BJP ಪಕ್ಷ ಅಂತಕ್ಕಂಥದ್ದು ಏನದಲ್ಲ, ಇದು ಹಿಂದೂ ಮುಸ್ಲಿಂ ಅಂತಕ್ಕಂಥ ಜಗಳವನ್ನು ಹಚ್ಚಿ ನಮ್ಮಲ್ಲೇ ಭೇದ ಭಾವ ತಂದು ನಾವು ಹಿಂದೂ ಮುಸ್ಲಿಂ ಅಂತಂದು ಕಾರ್ಯಕರ್ತರಾಗಿ ನಾವೇ ಬಡದಾಡೋದು, ನಾವೇ ಹೊಡೆದಾಡಿ ಸಾಯೋದು, ಅವ್ರು ಆರಾಮ್ 5 ಸ್ಟಾರ್ ಹೋಟೆಲ್ನಾಗ ಓಡ್ ತಗೊಂಡು ಆರಾಮಾಗಿರೋದು. ಇನ್ನು ಮುಂದೆ ಏನೂ ಇದ್ರೂ ಕೂಡ ನನ್ನ ಹೋರಾಟ ಚುನಾವಣೆಗಾಗಿ, ಕಾಂಗ್ರೆಸ್ ಪಕ್ಷಕ್ಕಾಗಿ, ಈ BJP ನಾಯಕರ ಕೆಲವೊಂದಿಷ್ಟು ಅಸಲಿಯತ್ತನ್ನು ಹೊರಗೆ ತರೋದಾಗಿರ್ಬೋದು, ಅಥವಾ ಕರ್ನಾಟಕ ಮುಕ್ತ BJP, ಕರ್ನಾಟಕ ಮುಕ್ತ BJP ಅಂತಕ್ಕಂಥ ಅಭಿಯಾನವನ್ನು ಪ್ರಾರಂಭ ಮಾಡಬೇಕನ್ನೋ ವಿಚಾರ ಅದ. ಆದರೆ ಅದಕ್ಕೆ ಇಡೀ ಕರ್ನಾಟಕದ ಜನತೆಯ ಹೋರಾಟಗಾರರ ಬೆಂಬಲ ನನಗೆ ಬೇಕು ಅಂತಕ್ಕಂಥ ಆಶಾಭಾವನೆಯಿಂದ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.